ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೇನು ಬೆಂಗಳೂರಿಗೆ ನೀರು ಬರೋದನ್ನ ಏನು ನೋಡ್ತಾ ಇದ್ದೀರಿ, ತೊರೆಕಾಡಿನಳ್ಳಿಯಿಂದ ಏನು ಬೆಂಗಳೂರು ಬರ್ತಾ ಇದೆ, ಅದಕ್ಕಿಂತ ಡಬಲ್ ಟ್ರಿಬಲ್ ಪಂಪ್ಗಳನ್ನು ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ ಮಾಡಿ. ಇವತ್ತು ಅದನ್ನೆಲ್ಲ ಆನ್ ಆಗಿ ಆ ಎಲ್ಲ 5 ವರ್ಷ ಗ್ಯಾರಂಟಿ ಇರ್ತದೆ. ಆ ಪ್ರಕಾರ ಅದನ್ನು ಪ್ರಾರಂಭ ಮಾಡಿ ಈಗ 6ನೇ ತಾರೀಕಿಂದ ಈ ಪವಿತ್ರ ದಿನ, ಯಾಕೆಂದರೆ ನಾನು ಎಲ್ಲ ಹೊರಗಡೆ ಹೋಗೋನಿದ್ದೆ, ಏಕೆಂದರೆ ನೀರಿರುವಾಗಲೇ ಇದನ್ನು ಆನ್ ಮಾಡಬೇಕು, ಹೇಳಿ ಸಂಪೂರ್ಣವಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 6ನೇ ತಾರೀಕಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ 132 ಕಿಲೋಮೀಟರ್ ನೀರು ವಾಣಿವಿಲಾಸ್ಗೆ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಒಂದು 32 ಕಿಲೋಮೀಟರ್ ಆದಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿಟ್ಟಿದ್ದೇವೆ, ಆ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿ ಫಾರೆಸ್ಟ್ ಸ್ವಲ್ಪ ಅವರು ನಮಗೆ ಜಮೀನ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ನಮ್ಮ ಡೆಪ್ಟಿ ಕಮಿಷನರ್ಸು ಆಲ್ಟರ್ನೇಟಿವ್ ಲ್ಯಾಂಡನ್ನು ಈಗಾಗಲೇ 502 ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನು ಬಿಟ್ಕೊಡ್ಬೇಕಾಗಿದೆ. ನಾವು ಅವ್ರಿಗಾಗಲೇ 452 ಎಕರೆ ಜಮೀನನ್ನು ಫಾರೆಸ್ಟ್ಗೆ ಆಲ್ಟರ್ನೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ. ಅವ್ರದ್ದು ಸ್ವಲ್ಪ ಕಸಿಬಿಸಿ, ಏನೇ ಗೌರ್ಮೆಂಟ್ ನಮ್ಮ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ಅವ್ರದ್ದೇ ಆದಂಥ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಆದರೂ ಚಿಂತೆ ಇಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತೇಳಿ. ನೆಕ್ಸ್ಟು ಫಾರೆಸ್ಟ್ ಪ್ರಾಬ್ಲಮ್ಮು ಬಹುಶಃ ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಸೆಟ್ಲ್ ಆಗ್ತದೆ. ಆದ ತಕ್ಷಣ ಎಷ್ಟು ದಿನ ಬೇಕಾಗ್ತದೆ ಫಾರೆಸ್ಟ್ ಕೆಲಸ ಮಾಡೋದಕ್ಕೆ? ಒಂದು 4 ತಿಂಗಳಲ್ಲಿ ಆ ಕೆಲಸ ಮುಗಿದ್ರೆ, ಒಂದು 5-6 ತಿಂಗಳಲ್ಲಿ ಇನ್ನು 140 ಕಿಲೋಮೀಟ್ರು ತುಮಕೂರವರೆಗೂ ನೀರು ತರಲಿಕ್ಕೆ ಒಂದು ಅವಕಾಶ ಇದೆ. ಅದಾದ ಮೇಲೆ ನಾವು ಬೇರೆ ಕಡೆ ಎಲ್ಲ ಟೆಂಡರ್ಸ್ ಕೂಡ ಎಲ್ಲ ರೆಡಿ ಆಗಿದೆ. ಸೊ ಅದಕ್ಕೇನು ಬೇಕು ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಒಟ್ಟಾರೆ ಇದು 227ಕ್ಕೆ 27ಕ್ಕೆ ಇಸ್ವಿಗೆ, ಇದು 24ರಲ್ಲಿದ್ದೇವೆ. ಇದಕ್ಕೆ ಕಂಪ್ಲೀಟ್ ನಾವು ಫುಲ್ಲು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದು ಫಸ್ಟ್ ಟೈಮ್ ಮಳೆನೂ ಕೂಡ ಚೆನ್ನಾಗಿ ಆಗ್ತಾಯಿದೆ. ಅದಾದಮೇಲೆ ಮುಂದಕ್ಕೆ ಇನ್ನೂ ಯಾವ್ಯಾವ ರೀತಿ ವಯಬಿಲಿಟಿ ಮಾಡಬೇಕು ಅಂತೇಳಿ ಇದನ್ನು ನಾವು 24 TMCಗೆ ನಾವೇನು ಯೋಜನೆ ಹಾಕ್ಕೊಂಡಿದ್ದೀವಿ, ಈ 24 TMCಲಿ ಈ ಕುಡಿಯೋ ನೀರಿಗೋಸ್ಕರ ಮತ್ತು ಕೆಲವು ಕಡೆ ಕೆರೆ ನೀರು ಮಾಡಲಿಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದಲ್ಲದೆ ಮುಂದಕ್ಕೆ ಒಂದು ಸಪ್ರೇಟ್ DPR ಕೂಡ ರೆಡಿ ಆಗ್ತಾ ಇದೆ. ಎಲ್ಲೆಲ್ಲಿ ನೀರು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಯಾವ ರೀತಿ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ, ಇನ್ನು ಈ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದಂಥ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವರು ಕೂಡ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದಮೇಲೆ ನಾವು ನಿಮಗೆ ಫೈನಲ್ ಆದಮೇಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬೋರ್ಡಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಸರ್ಕಾರ ಮಟ್ಟದಲ್ಲಿ ಇನ್ನೆಲ್ಲೆಲ್ಲಿಂದ ನೀರನ್ನ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯನೋ, ಇನ್ನು ಕೆಲವು ಸಣ್ಣ ಸಣ್ಣ ನದಿಗಳೆಲ್ಲ ಇದು ಸಣ್ಣ ಸಣ್ಣ ಹೊಳೆಗಳು ನದಿಗಳೆಲ್ಲ ಕೂಡ ಇದೆ, ಅಲ್ಲಿಂದ ಟ್ಯಾಪ್ ಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇದು ಮೊದಲನೇ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.